ಯುಗಾದಿ ಹಬ್ಬ ಎಂದರೆ ಹಿಂದೂಗಳ ನೂತನ ವರ್ಷ. ಅಷ್ಟೇ ಅಲ್ಲ, ಇದು ಸನಾತನ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಯುಗಾದಿ ಮುಗಿದ ಮಾರನೇ ದಿನವೇ ಹೊಸತೊಡಕು. ಹಬ್ಬದ ದಿನ ಹೆಚ್ಚು ಆಸಕ್ತಿ ಇಲ್ಲದವರು ಹೊಸತೊಡಕಿಗೆ ಮಾತ್ರ ಸಿದ್ಧರಾಗುವುದು ಸಾಮಾನ್ಯ. ಹಾಗಾಗಿಯೇ ಜಿಲ್ಲೆಯಾದ್ಯಂತ ಟನ್ಗಟ್ಟಲೆ ಮಾಂಸ ಮಾರಾಟ ನಡೆದಿದೆ. ಇನ್ನು ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೋಳಿ ಜ್ವರ ದೃಢಪಟ್ಟ ಹಿನ್ನೆಲೆಯಲ್ಲಿ ಕೋಳಿ ಮಾಂಸಕ್ಕೆ ಬೇಡಿಕೆ ಕಡಿಮೆಯಾಗಿತ್ತು. ಆದರೆ ಇಂದು ಹೊಸತೊಡಕಿನ ಪ್ರಭಾವದ ಮುಂದೆ ಕೋಳಿ ಜ್ವರವು ತಣ್ಣಗಾಗಿರುವುದು ವಿಶೇಷ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಇಂದು ಮಾಂಸ ಮಾರಾಟ ಜೋರಾಗಿ ನಡೆದಿದೆ. ಮುಖ್ಯವಾಗಿ ಕೋಳಿ ಮಾಂಸ ಮಾರಾಟ ಭರ್ಜರಿಯಾಗಿ ನಡೆದಿದ್ದು, ಇಷ್ಟು ದಿನಗಳ ಕಾಲ ಕೋಳಿ ಜ್ವರದ ಹಿನ್ನೆಲೆಯಲ್ಲಿ ಕೋಳಿ ಮಾಂಸದ ಮಾರಾಟವಿಲ್ಲದೆ ಪರದಾಡುತ್ತಿದ್ದ ಕೋಳಿ ಮಾಂಸದ ವ್ಯಾಪಾರಿಗಳು ಇಂದಿನ ಜನರ ಬೇಡಿಕೆ ನೋಡಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ನಗರ ವ್ಯಾಪ್ತಿಯಲ್ಲಿ ಮಾರಾಟವಾಗುವ ಕುರಿ ಮಾಂಸಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಮಾರಾಟ ಮಾಡುವ ಕುರಿ ಮಾಂಸಕ್ಕೆ ಈ ಬಾರಿ ಹೆಚ್ಚು ಬೇಡಿಕೆ ಕಂಡುಬಂದಿದೆ. ಹಳ್ಳಿಗಳಲ್ಲಿ ಮಾರಾಟ ಮಾಡುವ ಗುಡ್ಡೆ ಮಾಂಸಕ್ಕೆ ನಗರ ವ್ಯಾಪ್ತಿಯ ಜನರು ಮುಗಿಬಿದ್ದಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಕುರಿ ಮಾಂಸದ ಮಾರಾಟ ನಗರಕ್ಕಿಂತ ಹೆಚ್ಚು ನಡೆದಿದೆ. ಇಂದು ಕುರಿ ಮಾಂಸ ಪ್ರತಿ ಕೆಜಿಗೆ 800 ರೂಪಾಯಿ ಮಾರಾಟವಾಗಿದ್ದರೆ, ಬಾಯ್ಲರ್ ಕೋಳಿಯ ಮಾಂಸ ಪ್ರತಿ ಕೆಜಿಗೆ 250 ರೂಪಾಯಿಗೆ ಮಾರಾಟವಾಗಿದೆ. ಇನ್ನು ನಾಟಿ ಕೋಳಿಯ ಮಾಂಸಕ್ಕೂ ಬೇಡಿಕೆ ಹೆಚ್ಚಾಗಿದ್ದು, ನಾಟಿ ಕೋಳಿ ಮಾಂಸ ಪ್ರತಿ ಕೆಜಿಗೆ 500 ರೂಪಾಯಿಗೆ ಮಾರಾಟವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಮಾಂಸದ ಅಂಗಡಿಗಳಲ್ಲಿ ಇಂದು ವ್ಯಾಪಾರ ಜೋರಾಗಿಯೇ ನಡೆಯಿತು. ನಿನ್ನೆ ತಾನೇ ರಂಜಾನ್ ಹಬ್ಬಕ್ಕೆ ಮಾಂಸ ಹೆಚ್ಚು ಮಾರಾಟವಾಗಿದ್ದು, ದಿನ ಕಳೆಯುವಷ್ಟರಲ್ಲಿಯೇ ಯುಗಾದಿ ಹೊಸತಡಕು ಆಗಮಿಸಿದ ಹಿನ್ನೆಲೆಯಲ್ಲಿ ಮಾಂಸದ ಅಂಗಡಿಗಳ ಮಾಲೀಕರು ಉತ್ತಮ ವ್ಯಾಪಾರ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್, ನಮ್ಮ ಹೆಸರನ್ನು ಪಾರಸ್. ನಮ್ಮ BMK ಚಿಕನ್ ಅಂಗಡಿ, ಸಾಧುಮಠ ಸರ್ಕಲ್. ಇವು ವ್ಯಾಪಾರ ಚೆನ್ನಾಗಿ ನಡೀತಾ. ನಿನ್ನೆ ರಂಜಾನ್ ಹಬ್ಬ ಚೆನ್ನಾಗಿದೆ, ಮತ್ತು ಇವತ್ತು ಯುಗಾದಿ ಸೇಮ್ 50 ರೂಪಾಯಿ ಜಾಸ್ತಿ ಆಗಿದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ ಚಿಕನ್ ಕೋಳಿದು. ಜನ ಈ ಕಡೆ ಬರ್ತಾಯಿದೆ. ಸರ್, 4 ಗಂಟೆ ಸ್ಟಾರ್ಟ್ ಆಗಿದೆ. ನಿನ್ನೆ ಸೇಮ್ 4 ಗಂಟೆ ಸ್ಟಾರ್ಟ್ ಆಗಿದೆ. ಫುಲ್ ರಾತ್ರಿ 9 ಗಂಟೆ ನಡೀತಾ ಇದೆ. ವ್ಯಾಪಾರ ಚೆನ್ನಾಗಿದೆ, ನಡೀತಾ ಇದೆ. ಹಾಂ ಸರ್, 250 ಆಗಿದೆ ಸರ್. ಹಾಂ ಸರ್, ಮುಂಚೆ 200 ರೂಪಾಯಿ, ಇವಾಗ 250 ಆಗಿದೆ. ಸ್ವಲ್ಪ ಇನ್ಕ್ರೀಸ್ ಆಗಿದೆ ಕೋಳಿ ರೇಟ್. ಮಟನ್ ರೇಟ್ 800, 800, 900 ಕೊಡ್ತಾ ಇದೆ. ಹಾಂ ಹಾಂ ಸರ್. ಥ್ಯಾಂಕ್ ಯು ಸರ್. ಶುಭಾಶ. ಮುಖ್ಯವಾಗಿ ಕಳೆದ ಹಲವು ತಿಂಗಳುಗಳಿಂದ ಕೋಳಿ ಜ್ವರದ ಭೀತಿಯಲ್ಲಿದ್ದ ಜನ ಹೊಸತೊಡಕಿನ ದಿನ ಕೋಳಿ ಜ್ವರದ ಭೀತಿ ಮರೆಮಾಡುವಲ್ಲಿ ಮಾಂಸದ ಮೇಲಿನ ಪ್ರೀತಿ ಯಶಸ್ವಿಯಾಗಿದೆ. ಒಟ್ಟಿನಲ್ಲಿ ಯುಗಾದಿ ಹೊಸತೊಡಕು ಜಿಲ್ಲೆಯಾದ್ಯಂತ ಭರ್ಜರಿಯಾಗಿ ನಡೆದಿದ್ದು, ನಗರ ವ್ಯಾಪ್ತಿಯಲ್ಲಿ ಕುರಿ ಮಾಂಸಕ್ಕೆ ಬೇಡಿಕೆ ಕಡಿಮೆಯಾಗಿರುವುದು ವಿಶೇಷ. ಗ್ರಾಮೀಣ ಪ್ರದೇಶದ ಗುಡ್ಡೆ ಮಾಂಸಕ್ಕಿರುವ ಬೇಡಿಕೆ ನಗರ ಪ್ರದೇಶದ ಕುರಿ ಮಾಂಸಕ್ಕೆ ಇಲ್ಲವಾಗಿದ್ದು, ಆದರೂ ಇಂದು ಹೆಚ್ಚಿನ ಸಂಖ್ಯೆಯಲ್ಲಿಯೇ ಮಾಂಸ ಮಾರಾಟವಾಗಿದೆ ಎಂದರೆ ತಪ್ಪಾಗಲಾರದು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.